Hello students, welcome to today's class. In this session, let us study regarding standardized death rates. The crude death rate, what we have computed, it doesn't use to compare two populations or two communities. Because the reason here is the two populations will be having a different ages recorded, and as well as there may be a different sex groups as well. Okay, so that is the reason we cannot consider crude death rate to compare different populations. Even age specific death rates cannot be used to compare two populations. The reason here is, here using age specific death rate, we will not be getting one complete value for the entire ages. So that's the reason we will not be able to compare two populations. So that's why now we are considering a new measure that is referred as standardized death rates. So what is standardized death rate? It is a weighted average of age specific death rates of population by taking standard population as weight. So what does it mean? ಸೊ ನೋಡಿ, ಎರಡು ಪಾಪ್ಯುಲೇಷನ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಎರಡು ಪಾಪ್ಯುಲೇಷನಲ್ಲಿ ಡಿಫ್ರೆಂಟ್ ಏಜ್ ಗ್ರೂಪ್ ಅವರು ಬರ್ತಾರೆ, ಸರಿನಾ? ಒಂದು ಪಾಪ್ಯುಲೇಷನ್ ಲೆಟಸ್ ಎ ಪಾಪ್ಯುಲೇಷನ್ ಎ ಅಲ್ಲಿ 20,000 ಯಾವುದೋ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅವರು ಇದ್ದಾರೆ, ಲೆಟಸ್ ಎ 10 to 19 ಅವರು. ಸೇಮ್ ಪಾಪ್ಯುಲೇಷನ್ ಬಿ ಅಲ್ಲಿ ಸೇಮ್ ಏಜ್ ಗ್ರೂಪ್ 10 to 19 ಇಯರ್ಸ್ ಅವರು ಲೆಟಸ್ ಎ 35,000 ಇದ್ದಾರೆ ಅಂತ ಅನ್ಕೋಣ. ಸೊ ಹಾಗಾಗಿ ಇವರು ಮಧ್ಯದಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಆನ್ಸರ್ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಪಾಪ್ಯುಲೇಷನ್ ಇಲ್ಲ ನಮಗೆ. So here we will consider a standard population. That standard population will be referred as weights. ಓಕೆ, ಸೊ ಆದರೂ ನಾವು ಎರಡು ಪಾಪ್ಯುಲೇಷನಲ್ಲಿ ಏನೇನು ಬೇರೆ ಬೇರೆ ಏಜ್ ನಂಬರ್ ಇತ್ತಲ್ಲ, ಅದ್ರ ಬದಲು ನಾವೇನು ಮಾಡ್ಕೊಳ್ತಿದ್ದೀವಿ ಇಲ್ಲಿ, ಲೆಟ್ ಅಸ್ ಸೇ ಒಂದು 25,000ನ ನಾವೇನು ಮಾಡ್ತೀವಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಇಟ್ಕೊಳ್ತೀವಿ. ಆ 25,000 ವಿಲ್ ಬಿ ಯೂಸ್ಡ್ ಟು ಕಂಪೇರ್ ದ ಸ್ಟ್ಯಾಂಡರ್ಡ್ ಡೆತ್ ರೇಟ್ ಬಿಟ್ವೀನ್ ಟೂ ಪಾಪ್ಯುಲೇಷನ್. ಹಿಯರ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್, two populations will be given. Out of those two population, we can consider any one population as standard one. ಓಕೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿ ಯಾವುದಾದ್ರು ಎರಡು ಪಾಪ್ಯುಲೇಷನ್ ಯಾವುದಾದ್ರೂ ಒಂದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ ಸಮ್ ಕೇಸಸ್, ಸಮ್ ಇನ್ಸ್ಟೆನ್ಸಸ್ ಅವರೇ ನಮಗೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಪ್ರೊವೈಡ್ ಮಾಡಿರ್ತಾರೆ. ಓಕೆ, ಸೊ ವಿಚ್ ವಿಲ್ ಬಿ ಯೂಸ್ಡ್ ಆಸ್ ವೇಟ್ಸ್ ಟು ಕಾಂಪ್ಯೂಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಈಸ್ STDR for a particular population is equivalent to summation PA divided by summation P. If there are two populations, ಎರಡು ಪಾಪ್ಯುಲೇಷನ್ ನಮಗೆ ಕೊಟ್ಟಿದ್ದಾರೆ, ಎರಡು ಪಾಪ್ಯುಲೇಷನ್ ಮಧ್ಯದಲ್ಲಿ ಯಾವುದು ಹೆಲ್ತಿಯರ್ ಪಾಪ್ಯುಲೇಷನ್ ಕಂಡಿಡಿರಿ ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಅವಾಗ ನಾವೇನು ಮಾಡಬೇಕು, ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ನ ಯೂಸ್ ಮಾಡೋದು. ಸೊ ಅವಾಗ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ಇಲ್ಲಿ. ಸೊ STDR ಆಫ್ ಎ, ಒಂದು ಕಮ್ಯುನಿಟಿ ಎ ಅಂತ ಇಟ್ಕೊಂಡಿರೋಣ. ಅದೇ ಥರ ಇನ್ನೊಂದು STDR ಆಫ್ ಬಿ ಅಂತ ಇನ್ನೊಂದು ಕಮ್ಯುನಿಟಿಗೆ ಸೇಮ್ ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಚೇಂಜ್ ಇಲ್ಲ ಇಲ್ಲಿ. ಸೊ ನೋಡಿ, ಫಸ್ಟ್ ಕಮ್ಯುನಿಟಿಗೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸಮೇಷನ್ ಪಿ ಎ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಸಮೇಷನ್ ಪಿ ಎ? ವೇರ್ ಪಿ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ತೊಗೊಂಡಿದ್ದೀವಿ. ಎರಡು ಕಮ್ಯುನಿಟಿಲಿ ಬೇರೆ 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 ಏಜ್ ಗ್ರೂಪ್ ಅವರು ಇದ್ದಾರೆ, ಬೇರೆ ಬೇರೆ ಏನು ಹೇಳ್ತಾರೆ ಪಾಪ್ಯುಲೇಷನ್ ಅವರು ಇದ್ದಾರೆ ಆ ಏಜ್ ಗ್ರೂಪಲ್ಲೇ. ಬಟ್ ನಮಗೆ ಅದು ಕಂಪೇರ್ ಮಾಡ್ಲಿಕ್ಕೆ ಈಸಿ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ತಗೊಳ್ತಾ ಇದ್ದೀವಿ. ಸೊ ಹಿಯರ್ ಪಿ ಈಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಫಾರ್ ಬೋತ್ ದ ಕಮ್ಯುನಿಟೀಸ್ ಆರ್ ಬೋತ್ ದ ಪಾಪ್ಯುಲೇಷನ್. ಎರಡು ಪಾಪ್ಯುಲೇಷನ್ ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ತಗೊಂಡಿದ್ದೀವಿ, ದಟ್ ಈಸ್ ಪಿ. Next, what is meant by A? A is nothing but age specific death rate for population A. ಪಾಪ್ಯುಲೇಷನ್ ಎಗೆ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಏನು ಅಂತ ನೋಡ್ತಿದ್ದೀವಿ. ಅದು ನಮಗೆ ಗೊತ್ತಿದೆ ಆಲ್ರೆಡಿ. ಫಾರ್ ಎಕ್ಸಾಂಪಲ್, ಎ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ಯಾವುದು ಪಾಪ್ಯುಲೇಷನ್ ಎ, ಯಾವ ಏಜ್ ಗ್ರೂಪಿಗೆ 0 to 10 ಅಂತ ಇಟ್ಕೊಂಡಿರೋಣ, ಇಸ್ ಈಕ್ವಲೆಂಟ್ ಟು ನಂಬರ್ ಆಫ್ ಡೆತ್ಸ್ ಅಕರಿಂಗ್ ಇನ್ ದ ಏಜ್ ಗ್ರೂಪ್ 0 to 10 ಇನ್ ದ ಇಯರ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಇನ್ ದ ಇಯರ್ ಮಾಡಿದ್ರೆ ನಮಗೆ ಏನು ಸಿಗ್ತದೆ, ಎ ವ್ಯಾಲ್ಯೂ ಸಿಗ್ತದೆ. ಓಕೆ, ಸೊ ವಾಟ್ ಈಸ್ ಎ? ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ಪಾಪ್ಯುಲೇಷನ್ ಎ ಅಂತ. ಸೊ ಹಾಗೆ ಅದನ್ನು ಅದು ನೋಡಿದ್ಮೇಲೆ, ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ನೋಡಿದ್ಮೇಲೆ ದಟ್ ವ್ಯಾಲ್ಯೂ ವಿಲ್ ಬಿ ಮಲ್ಟಿಪ್ಲೈಡ್ ವಿತ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಪಿ. ಅದೆಲ್ಲ ಮಲ್ಟಿಪ್ಲೈಡ್ ಮಾಡಿ ಲಾಸ್ಟ್ ನಿಮ್ಗೆ ಏನು ಸಿಗುತ್ತೆ, ದಟ್ ಈಸ್ ಟೋಟಲ್, ದಟ್ ಈಸ್ ಸಮೇಷನ್ ಪಿ ಅಂತ ಅನ್ಕೊಳ್ತೀವಿ. ಸೊ ಸಮೇಷನ್ ಪಿ ಎ ಡಿವೈಡೆಡ್ ಬೈ ಸಮೇಷನ್ ಪಿ. ಸೊ ಪಿ ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಎ ಇಸ್ ನಥಿಂಗ್ ಬಟ್ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್. ಸೊ ಒಂದು ಪಾಪ್ಯುಲೇಷನ್ ನೋಡ್ತೀರಾ. ಅದೇ ಥರ ಇನ್ನೊಂದು ಕಮ್ಯುನಿಟಿ ಇದೆ, ಇನ್ನೊಂದು ಪಾಪ್ಯುಲೇಷನ್ ಇದೆ ಬಿ ಅಂತ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೂ ಕೂಡ ವರ್ಕ್ ಮಾಡ್ತೀರಾ. STDR ಆಫ್ ಬಿ ಈಸ್ ಈಕ್ವಲೆಂಟ್ ಟು ಸಮೇಷನ್ ಪಿ ಬಿ ಬೈ ಸಮೇಷನ್ ಪಿ ಅಂತ ರೆಫರ್ ಮಾಡ್ತೀರಾ. ವೇರ್ ಪಿ ಈಸ್ ಅಗೇನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆಗಿರ್ತದೆ, ಬಿ ಅಂತ ಹೇಳಿದ್ರೆ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಫಾರ್ ಪಾಪ್ಯುಲೇಷನ್ ಬಿ ಆಗಿರ್ತದೆ. ಅದಾದಮೇಲೆ ಏನು ಮಾಡ್ತೀರಾ, ನೀವೆಲ್ಲ ಕಾಂಪಿಟೇಷನ್ ಮಾಡ್ತೀರಾ. ಕಾಂಪಿಟೇಷನ್ ಎಲ್ಲ ಮಾಡಿದ್ಮೇಲೆ ಎರಡೂ ಕಮ್ಯುನಿಟಿಗಳ ಮಧ್ಯೆ ಅಥವಾ ಎರಡೂ ಪಾಪ್ಯುಲೇಷನ್ ಮಧ್ಯದಲ್ಲಿ ಯಾವುದು ಹೆಲ್ತಿಯರ್ ಇದೆ ಅಂತ ಚೆಕ್ ಮಾಡಿ ತೊಗೊಳ್ತೀರಾ. Take up a problem to compute standardized death rate in two towns A and B.
ಅಮಾಂಗ್ ದೀಸ್ ಟೂ ಟೌನ್ಸ್ ವಿ ನೀಡ್ ಟು ಸೇ ವಿಚ್ ಟೌನ್ ಈಸ್ ಹೆಲ್ತಿಯರ್, ಯಾವ ಟೌನ್ ತುಂಬ ಹೆಲ್ತಿಯರ್ ಆಗಿದೆ ಅಂತ ಹೇಳಬೇಕು. ಹೆಲ್ತಿಯರ್ ಯಾವ ಟೌನ್ ಇರುತ್ತೆ, ಎಲ್ಲಿ ಡೆತ್ ರೇಟ್ ಕಮ್ಮಿ ಇರುತ್ತೆ ಆ ಟೌನ್ ಹೆಲ್ತಿಯರ್ ಆಗಿರ್ತದೆ. ಸೊ ಹಾಗಾಗಿ ಯಾವುದರಲ್ಲಿ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಕಮ್ಮಿ ಇರ್ತದೆ ದಟ್ ವಿಲ್ ಬಿ ಅ ಹೆಲ್ತಿಯರ್ ಟೌನ್. ಓಕೆ, ಅದನ್ನು ನಾವು ಕಂಡುಹಿಡಿಯಬೇಕು. ಸೊ ಹಿಯರ್ ದ ಗಿವನ್ ಪ್ರಾಬ್ಲಮ್ ಈಸ್ ಏಜ್ ಕೊಟ್ಟಿದ್ದಾರೆ, ಟೌನ್ ಕೊಟ್ಟಿದ್ದಾರೆ, ಟೌನ್ ಎ ಟೌನ್ ಬಿ ಅಂತ ಕೊಟ್ಟಿದ್ದಾರೆ, ಆಮೇಲೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಏನಂತ ಕನ್ಸಿಡರ್ ಮಾಡಬೇಕು ನಾವು, ವೆಯ್ಟ್ಸ್ ಅಂತ ಕನ್ಸಿಡರ್ ಮಾಡಿ ವರ್ಕ್ ಮಾಡ್ತೀವಿ ಅಲ್ವಾ. ಸೊ ಹಾಗೆ ನೋಡಿ ಇಲ್ಲಿ ಏಜ್ ಗ್ರೂಪ್ ಹೇಳ್ತಾ ಹೋಗಿದ್ದಾರೆ 0 to 10, 10 to 25, 25 to 60, 60 and above, ಈ ಥರ 4 ಏಜ್ ಗ್ರೂಪ್ನ ತಗೊಂಡಿದ್ದಾರೆ. ಟೌನ್ ಏದು ಪಾಪ್ಯುಲೇಷನ್ ನೋಡಿ ಇಲ್ಲಿ 4000 ಇದೆ. 4000 ಅಲ್ಲಿ ಎಷ್ಟು ಡೆತ್ಸ್ ಆಗಿದೆ, 36 ಡೆತ್ಸ್ ಆಗಿದೆ. ಆಮೇಲೆ 12,000 ಇದೆ, 12,000 ಅಲ್ಲಿ ಎಷ್ಟು ಡೆತ್ ಆಗಿದೆ, 48 ಡೆತ್ ಆಗಿದೆ. ಆಮೇಲೆ 25 to 60 ಏಜ್ ಗ್ರೂಪಿಗೆ 6,000 ಇದ್ದಾರೆ, ಆ 6,000 ಅಲ್ಲಿ ಡೆತ್ಸ್ ಎಷ್ಟಾಗಿದೆ, 60 ಆಗಿದೆ. ಸೊ ಈ ಥರ ಪ್ರತಿ ಟೌನ್ ಇಂದು ಪಾಪ್ಯುಲೇಷನ್ ಏನಿದೆ ಪ್ರತಿ ಏಜ್ ಗ್ರೂಪಿಗೆ ಮತ್ತು ಆ ಗ್ರೂಪಲ್ಲಿ ಎಷ್ಟು ಡೆತ್ಸ್ ಆಗಿದೆ ಅಂತ ಹೇಳ್ತಾ ಹೋಗಿದ್ದಾರೆ. ಆಸ್ ಯು ಕ್ಯಾನ್ ನೋಟಿಸ್ ಪಾಪ್ಯುಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಯಾಕೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಪ್ರೊವೈಡ್ ಮಾಡಬೇಕು ನಮಗೆ, ಇಲ್ಲಿ ಆಲ್ರೆಡಿ ಟೌನ್ ಎ ಟೌನ್ ಬಿ ಪಾಪ್ಯುಲೇಷನ್ ಕೊಟ್ಟಿದ್ದಾರಲ್ವಾ ನಮಗೆ. ನೋಟಿಸ್ ಮಾಡ್ತಿದ್ದೀರಲ್ಲಿ ಪಾಪ್ಯುಲೇಷನ್ ಎ ಅಲ್ಲಿ ಏಜ್ ಗ್ರೂಪ್ 0 to 10 ಅಲ್ಲಿ 4,000 ಇದ್ದಾರೆ, ಟೌನ್ ಬಿ ಅಲ್ಲಿ ಅದೇ ಏಜ್ ಗ್ರೂಪಿಗೆ 3,000 ಇದ್ದಾರೆ. ಸೊ ಹಾಗಾಗಿ ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದ್ದಾಗ ನಮಗೆ ಕರೆಕ್ಟಾಗಿ ಆನ್ಸರ್ ಸಿಗೋದಿಲ್ಲ ನಮಗೆ ನೋಡಿದರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಈ ಎರಡೂ ಪಾಪ್ಯುಲೇಷನ್ನ ತೆಗೆದು ಹಾಕೊಂಡು ಬೇಡ ನಮಗೆ ಅದು ರಿಜೆಕ್ಟ್ ಮಾಡ್ಕೊಂಡು ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇಟ್ಕೊಳ್ತಿದ್ದೀವಿ. ನೋಡ್ಬೋದು ಅಲ್ಲಿ 2,000 ಇದೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ ಏಜ್ ಗ್ರೂಪಿಗೆ. ಅದೇ ಥರ 10 to 25ಗೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ 30,000 ಬಂದಿದೆ. ಸೊ ಹಾಗಾಗಿ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ನ ನೋಡಲಿಕ್ಕೆ ಟೌನ್ ಏ ಪಾಪ್ಯುಲೇಷನ್ನೇ ತಗೊಳ್ತೀವಿ. ಬಟ್ ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಪಿ ಅಂತ ಯೂಸ್ ಮಾಡ್ಕೊಂಡು ಅದಾದ್ಮೇಲೆ ಫಾರ್ಮುಲಾ ಮೇಲೆ ವರ್ಕ್ ಮಾಡ್ತೀರಾ. ಸೊ ಲೆಟ್ ಅಸ್ ಫೈಂಡ್ STTR ಫಾರ್ ಟೌನ್ ಎ. ಸೊ ಏಜ್ ಗ್ರೂಪ್ ಕನ್ಸಿಡರ್ ಮಾಡಬೇಕು ಟೌನ್ ಎದು, ಅದಾದ್ಮೇಲೆ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಬೇಕು, ಡೆತ್ಸ್ ಎಷ್ಟಾಗಿದೆ ಅಂತ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಎಕ್ಸ್ಟ್ರಾ ಕಾಲಮ್ಸ್ಗಳನ್ನು ಹಾಕ್ತಾ ಹೋಗ್ತೀರಾ. ಈಗ ಸೊ ಡೆತ್ಸ್ ಎಷ್ಟು ಅಂತ ಗೊತ್ತಿದೆ ನಮಗೆ, ಪಾಪ್ಯುಲೇಷನ್ ಎಷ್ಟಿದೆ ಟೌನ್ ಎಲ್ಲಿ ಗೊತ್ತಿದೆ. ಈಗ ಹಾಗೆ ಏನು ಮಾಡಬೇಕು, ಫಸ್ಟಿಗೆ ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ನ ನೋಡಬೇಕು. ಪ್ರತಿ ಏಜಲ್ಲಿ ಎಷ್ಟು ಡೆತ್ ಆಗಿದೆ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ವಾಟ್ ಈಸ್ ಅ ಫಾರ್ಮುಲಾ ಫಾರ್ ASDR, ಏಜ್ ಸ್ಪೆಸಿಫಿಕ್ ಡೆತ್ ರೇಟಿಗೆ? ಸೊ number of deaths occurring in a particular age group in the year divided by total population in a age group in the year ಮಾಡಿದರೆ ಆಯಿತು, ಮಲ್ಟಿಪ್ಲೈಡ್ ಬೈ 1000 ಅಂತ ಹೇಳಿದರೆ ಆಯಿತು ನಮಗೆ. ಸೊ ಹಾಗಾದರೆ 36 ಡಿವೈಡೆಡ್ ಬೈ 4000 ಇಂಟು 1000 ಮಾಡಿದರೆ ನಮಗೆ ಆನ್ಸರ್ 9 ಅಂತ ಬರ್ತದೆ. ಯಾವ ಗ್ರೂಪಿಗೆ, 0 to 10 ಏಜ್ ಗ್ರೂಪಿಗೆ. ಸಿಮಿಲರ್ಲಿ 10 to 25 ಏಜ್ ಗ್ರೂಪಿಗೆ 48 ಬೈ 12,000 ಮಲ್ಟಿಪ್ಲೈಡ್ ಬೈ 1000 ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 4 ಆಸ್ ಅ ಆನ್ಸರ್. ಸೊ ಈ ಥರ ಎಲ್ಲ ಏಜ್ ಗ್ರೂಪಿಗೆ ಫಸ್ಟಿಗೆ ASDRನ ನೋಡ್ತೀರಾ, ಇದನ್ನು ಎ ಅಂತ ಕನ್ಸಿಡರ್ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಕಾಲಮ್ ಇನ್ನೊಂದು ಕನ್ಸಿಡರ್ ಮಾಡ್ತೀರಾ, ಸ್ಟ್ಯಾಂಡರ್ಡೈಸ್ ಪಾಪ್ಯುಲೇಷನ್ ಅಂತ ಕನ್ಸಿಡರ್ ಮಾಡ್ತೀರಾ. ಆಲ್ರೆಡಿ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ ನಮಗೆ, ಲಾಸ್ಟ್ ಕಾಲಮ್ ಕೊಟ್ಟಿದ್ದಾರೆ ನೋಡ್ಬೋದು ನಿಮ್ಮ ಕ್ವೆಶನ್ ಅಲ್ಲಿ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಏನು, ಪಿ, ದಟ್ ಈಸ್ 2,000, 3,000, 6,000, 4,000 ಕೊಟ್ಟಿದ್ದಾರೆ. ಅದನ್ನೆಲ್ಲದ್ರದ್ದು ಟೋಟಲ್ ನೋಡಿಕೊಂಡ್ರೆ ನಮಗೆ ಸಮೇಷನ್ ಪಿ 15,000 ಬರ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಕಾಲಮ್, ಈಗ ಏನು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಸಿಕ್ಕಿದೆ ದಟ್ ವ್ಯಾಲ್ಯೂ ಆ್ಯಂಡ್ ಮಲ್ಟಿಪ್ಲೈಡ್ ವಿತ್ ASDR ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, ಎ ಸ್ಪೆಸಿಫಿಕ್ ಡೆತ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 2,000 ಇಂಟು 9 ಮಾಡಿದ್ರೆ 18,000 ಬರ್ತದೆ. ಅದೇ ಥರ 3,000 ಇಂಟು 4 ಮಾಡಿದ್ರೆ 12,000 ಬರ್ತದೆ. ಈ ಥರ ಎಲ್ಲ ಏಜ್ ಗ್ರೂಪಿಗೂ ನೀವು ವರ್ಕ್ ಮಾಡ್ತೀರಾ, ನಿಮಗೆ PA ಬರ್ತದೆ. ಆ ಕಂಪ್ಲೀಟ್ PA ಬಂದಿರೋ ವ್ಯಾಲ್ಯೂನ ಸಮೇಷನ್ ಮಾಡಿದ್ರೆ ನಿಮಗೆ ಟೋಟಲ್ ಸಮೇಷನ್ PA ವ್ಯಾಲ್ಯೂ 1,66,000 ಬರ್ತಾ ಇದೆ. Let us apply it to the formula. Standardized death rate of town A ನೋಡೋಣ. ಈಗ the formula is summation PA divided by summation P is equivalent to summation PA ಎಷ್ಟು ಬಂದಿದೆ ಟೇಬಲ್ ಅಲ್ಲಿ ನಾವು ನೋಡ್ತಿದ್ದೀವಿ, 1,66,000 ಬಂದಿದೆ, ಡಿವೈಡೆಡ್ ಬೈ summation P is 15,000 ಬಂದಿದೆ. ಸೊ ವರ್ಕ್ ಮಾಡಿದ್ರೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್ 11.06. ಸೊ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಫಾರ್ ಟೌನ್ ಎ ಎಷ್ಟಿದೆ, 11.06 ಇದೆ ಅಂತ ಗೊತ್ತಾಗ್ತಿದೆ ನಮಗೆ. Let us find standardized death rate for town B. ಅಗೇನ್ ಏಜ್ ಗ್ರೂಪ್ ಕೊಟ್ಟಿದ್ರೆ, ಪಾಪ್ಯುಲೇಷನ್ ಇದೆ, ಡೆತ್ ಇದೆ. ಫಸ್ಟ್ ಏನು ನೋಡಬೇಕು ನಾವು, ಎ ಸ್ಪೆಸಿಫಿಕ್ ಡೆತ್ ರೇಟ್ ನೋಡಬೇಕು. ಆಸ್ ಯೂಶುವಲ್ ಫಾರ್ 0 to 10 ಏಜ್ ಗ್ರೂಪಿಗೆ 30 ಬೈ 3,000 ಮಲ್ಟಿಪ್ಲೈಡ್ ಬೈ 1000 ಮಾಡಿದ್ರೆ 10 ಬರ್ತದೆ. ಅದೇ ಥರ ನೆಕ್ಸ್ಟ್ 100 ಬೈ 20,000 ಡಿವೈಡೆಡ್ ಬೈ ಮಲ್ಟಿಪ್ಲೈಡ್ ಬೈ 1000 ಮಾಡಿದ್ರೆ ವಿಲ್ ಬಿ ಗೆಟಿಂಗ್ 5 ಬರ್ತದೆ. ಈ ಥರ ಎಲ್ಲ ಏಜ್ ಗ್ರೂಪಿಗೆ ನೋಡ್ತೀರಾ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಇಲ್ಲಿಗೆ ಬಾರೋ ಮಾಡ್ಕೊಳ್ತೀರಾ. ಅದಾದಮೇಲೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಪಿ ಇಂಟು ಏಜ್ ಸ್ಪೆಸಿಫಿಕ್ ಡೆತ್ ರೇಟ್ ಮಾಡ್ತೀರಾ. ಅವಾಗ ಪಿ ಇಂಟು ಎ ಅಂತ ಹೇಳಿದ್ರೆ 2,000 ಇಂಟು 10 ಅಂತ ಹೇಳಿದ್ರೆ 20,000 ಬರ್ತದೆ. 3,000 ಇಂಟು 5 ಅಂತ ಹೇಳಿ 15,000 ಬರ್ತದೆ. ಈ ಥರ ಎಲ್ಲ ನಮಗೆ PA ವ್ಯಾಲ್ಯೂ ಬರ್ತದೆ. ಅಗೇನ್ ಅದನ್ನೆಲ್ಲ ಆ್ಯಡಪ್ ಮಾಡ್ತೀರಾ, ಆ್ಯಡಪ್ ಮಾಡಿದ್ರೆ ಸಮೇಷನ್ PA ಸಿಗ್ತದೆ. ಸೊ ಫಾರ್ ಟೌನ್ ಬಿ ಸಮೇಷನ್ PA ವ್ಯಾಲ್ಯೂ ಈಸ್ 1,87,000 ಬರ್ತದೆ. ಆಮೇಲೆ ಸಮೇಷನ್ ಪಿ ವ್ಯಾಲ್ಯೂ ಏನೂ ಚೇಂಜ್ ಆಗೋದಿಲ್ಲ, 15,000 ಇದೆ ಅದನ್ನು. ಸೊ ಈ ಎರಡು ವ್ಯಾಲ್ಯೂಸ್ನ ನಾವೀಗ ಫಾರ್ಮುಲಾಗೆ ಅಪ್ಲೈ ಮಾಡ್ತಿದ್ದೀವಿ. ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಫಾರ್
ಯಾವುದು ಟೌನ್ ಬಿ. ಇವಾಗ ಟೌನ್ ಬಿ ಇಸ್ ಈಕ್ವಲೆಂಟ್ ಟು ಸಮೇಷನ್ ಪಿ ಬಿ ಡಿವೈಡೆಡ್ ಬೈ ಸಮೇಷನ್ ಪಿ ಅಂತ ತೊಗೊಂಡಿದ್ದೀರಾ. ಏನೂ ಚೇಂಜ್ ಇಲ್ಲ, ಜಸ್ಟ್ ಅಲ್ಲಿ ನಮ್ಮ ಅನುಕೂಲಕ್ಕೋಸ್ಕರ ಸಿಂಪಲ್ನ ಚೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಸೇಮ್ ಪ್ರೊಸೀಜರ್ ಈಸ್ ಸೇಮ್. ಸೊ ಹಾಗಾದರೆ 1,87,000 ಡಿವೈಡೆಡ್ ಬೈ 15,000 ಮಾಡಿದರೆ ವಿಲ್ ಬಿ ಗೆಟಿಂಗ್ 12.46. ಸೊ ಏನಿದು 12.46? ಇಟ್ ಈಸ್ ದ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಫಾರ್ ಟೌನ್ ಬಿ. ಟೌನ್ ಬಿ ಇದು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್. ಸೊ ಎರಡು ಪಾಪ್ಯುಲೇಷನ್ ಇದು ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಟೌನ್ ಎ ಟೌನ್ ಬಿ ಕೊಟ್ಟಿದ್ದಾರೆ. ಎರಡೂ ಟೌನ್ ಎ ಟೌನ್ ಬಿ ಅಲ್ಲಿ ಯಾರ್ದು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಕಮ್ಮಿ ಇರೋದು? ಸೊ ಟೌನ್ ಎದು ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಕಮ್ಮಿ ಇದೆ, ನಮಗೆ 11 ಪಾಯಿಂಟ್ ಸಮಥಿಂಗ್ ಬಂದಿದೆ. ಸೊ ಹಾಗಾಗಿ ಸೊ ದಟ್ಸ್ ಅ ರೀಸನ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಆಫ್ ಎ ಈಸ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ಆಫ್ ಬಿ. ದೇರ್ಫೋರ್ ಟೌನ್ ಎ ಈಸ್ ಮೋರ್ ಹೆಲ್ತಿಯರ್ ಅಂತ ರೆಫರ್ ಮಾಡ್ತೀವಿ.